ಈಗ ಈ ನನ್ನ ಹತ್ರ ಇರೋದನ್ನೆಲ್ಲಾನು ಎತ್ಕೊಂಡು ಹೋಗಿ ಸೇಲ್ ಮಾಡ್ತೀನಿ ಅಂದ್ರೂ 2 ಲಕ್ಷಕ್ಕಂತೂ ಮೋಸ ಇಲ್ಲ. ಒಂದ್ ತಿಂಗಳಿಗೆ ಬರ್ತಾ ಇದೆ. ಕೆಲವರು ನಮ್ಮನ್ನ ಇಂಡೈರೆಕ್ಟ್ ಆಗಿ ರೇಗ್ಸೋದ್ ಹೆಂಗಂದ್ರೆ, ನೀನು ಯೂಟ್ಯೂಬ್ ಮಾಡ್ತಿರ್ತಾನೆ, ಸ್ವಿಗ್ಗಿ ವಿಡಿಯೋ ಮಾಡ್ತಿರ್ತಾನೆ. ಇದು ಗೋಪ್ರೋ, ಇದು ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಮೊನ್ನೆ ತಗೊಂಡಿದ್ದು iPhone 14 Pro. ಯಾರಾದ್ರೂ ನನ್ ಕಿಡ್ನಾಪ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಜೊತೆ ಇದ್ದಾರೆ ನಮ್ಮ ಅನ್ವೇಷಣೆ ಚಾನಲ್ ಕ್ರಿಯೇಟರ್ ಶಂಕರ್ ಬ್ರೋ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರದ್ದು ಯೂಟ್ಯೂಬ್ ಜರ್ನಿ, ಅದ್ರ ಜೊತೆಗೆ ಅವರು ಫುಡ್ ಡೆಲಿವರಿ ಕೂಡ ಮಾಡ್ತಾರೆ. ಸೊ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಎರಡೂನು, ಮತ್ತೆ ಎಷ್ಟು ದುಡಿತಾರ ಅಂತ ಕೂಡ ಕೇಳಿ ನೋಡೋಣ. ಯೂಟ್ಯೂಬ್ ಇಂದ ಹೇಳ್ತಾರ ಅಂತ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದೀವಿ ಬ್ರೋ, ತುಂಬಾ ಚೆನ್ನಾಗಿದೆ. ಹೇಳಿ ಬ್ರೋ, ಹೇಗಿದೆ ನಿಮ್ದು ಯೂಟ್ಯೂಬ್ ಜರ್ನಿ ಬಗ್ಗೆನೇ ಹೇಳಿ. ನಮ್ದು ಯೂಟ್ಯೂಬ್ ಜರ್ನಿ ಅಂದ್ರೆ ಐ ಥಿಂಕ್ ಅಂದ್ರೆ ಯೂಟ್ಯೂಬ್ ಬಂದ್ ನಾನು 5 ವರ್ಷ ಮೇಲೆ ಆಯ್ತು. ಫಸ್ಟ್ ಎಲ್ಲ ಶಾರ್ಟ್ ಫಿಲಮ್ ಅಂತೆ, ವ್ಲಾಗ್ಸ್ ಅಂತೆ, ಅದು ಇದೆಲ್ಲ ನೋಡ್ಕೊಂಡು ಲಾಸ್ಟ್ ಬಂದಿದ್ದು ಈ ಅರ್ನಿಂಗ್ಸ್ ಫೀಲ್ಡ್ ಗೆ. ಸೊ ಇನ್ನು 1-2 ವರ್ಷ ಆಯ್ತು ಅನ್ಕೊಂಡು ಹತ್ತತ್ರ. ಯಾವ್ದು ಯೂಟ್ಯೂಬ್ ಅಲ್ಲ ಬಂದು ಈ ಚಾನಲ್ ನಮ್ಮ ಅನ್ವೇಷಣೆ ಕ್ರಿಯೇಟ್ ಆಗಿ. ಸೊ ಇದಕ್ಕೆ ಹೆಂಗ್ ಕ್ರಿಯೇಟ್ ಆಯ್ತು ಅಂದ್ರೆ, ನಮ್ ಜಿಜೆ ಬ್ರೋ ಅವರು ನಮ್ ಗುರುಗಳು, ಅವ್ರನ್ನ ನಾನು ಇಂಟರ್ವ್ಯೂ, ನಂದು ಇದಕ್ ಮುಂಚೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಒಂದಿತ್ತು, 800 ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಅವಾಗ ಅವ್ರನ್ನ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ, ಇಂಟರ್ವ್ಯೂ ಮಾಡೋಣ ಅಂತ. ಅವಾಗ ಅವ್ರು ಪರಿಚಯ ಆಗಿ ಅವರಿಂದ ಟಿಪ್ಸ್ ಕೇಳಿದೆ. ಈಗ ಅಣ್ಣ ಏನ್ ಮಾಡ್ಬೇಕು, ನಾನು ಯೂಟ್ಯೂಬ್ ಅಲ್ಲಿ ಏನೋ ಒಂದು ಮಾಡ್ಬೇಕಂತ ಆಸೆ ತುಂಬಾ ಇದೆ ಅಂತ. ಅವಾಗ ಅವರು ನೀ ಹೆಂಗೋ ಡೆಲಿವರಿ, ಅವಾಗ ಸ್ವಿಗ್ಗಿ ಮಾಡ್ತಾ ಇದ್ದೆ ನಾನು, ಹೆಂಗೋ ಡೆಲಿವರಿ ಕೆಲಸ ಮಾಡ್ತಿದ್ದೆ ಅದನ್ನೇ. ಅವಾಗ ಅರುಣ್ ಟ್ರಕ್ ವ್ಲಾಗ್ಸ್ ಅಂತಾರೆಲ್ಲ ಮಾಡ್ತಾ ಇದ್ರು, ವ್ಲಾಗ್ಸ್ ಮಾಡ್ತಾ ಇದ್ರು. ಅವ್ರ ತರ ನೀನು ತೋರ್ಸು, ಅರ್ನಿಂಗ್ಸ್ ಆಗ್ಲಿ, ಇಲ್ಲಾಂದ್ರೆ ನಿಮ್ ಲೈಫ್ ಸ್ಟೈಲ್ ಹೆಂಗಿರ್ತದೆ ಅಂತ ತೋರ್ಸು ಅಂತ ಅವರು ಒಂದ್ ಹಿಂಟ್ ಕೊಟ್ರು. ಅದಾದ್ಮೇಲೆ ವಿಡಿಯೋಸ್ ನ ಇದ್ರಲ್ಲಿ ಶುರು ಮಾಡಿದ್ವಿ, ಅಂದ್ರೆ ಮೋಟೋ ವ್ಲಾಗ್ ತರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಶುರು ಮಾಡಿದ್ವಿ. ಓಕೆ, ಸೊ ಇವಾಗ ನಿಮ್ಮ ಡೆಲಿವರಿ ಯಾವ ತರ ಜಾಬ್, ಅದ್ರ ಜೊತೆಗೆ ಇದನ್ನು ಯಾವ ತರ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಅಂತಂದ್ರೆ ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಒಂದ್ ಕಡೆ ಕಮಿಟ್ಮೆಂಟ್ ಗೆ ದುಡಿಬೇಕು, ಅದನ್ನ ವಿಡಿಯೋ ಮಾಡ್ಬೇಕು, ಮತ್ತೆ ಬಂದು ಎಡಿಟ್ ಮಾಡ್ಬೇಕು. ತುಂಬಾ ಜನ ಹೇಳ್ತಾರೆ ಲೈಕ್ ಇದನ್ ಬಿಟ್ಟು ಬೇರೆ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಆದ್ರೆ ನಾವು ಮಾಡೋದೇನಕ್ಕಂದ್ರೆ ಒಂದಷ್ಟು ಜನಕ್ಕೆ ಯೂಸ್ ಆಗ್ಲಿ ಅಂತ. ನಾನು ಹೆಂಗ್ ಮೇಂಟೈನ್ ಮಾಡ್ತೀನಿ ಅಂದ್ರೆ, ನನ್ನ ದಿನಚರ್ಯ ಹೆಂಗಿರ್ತದೆ ಅಂದ್ರೆ, ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಬೇಗ ಎದ್ದು ಡ್ಯೂಟಿ ಆನ್ ಮಾಡ್ಕೊಂಡು ಡ್ಯೂಟಿಗೆ ಹೋಗಿ ಅದನ್ನ ಡ್ಯೂಟಿ ಅರ್ನಿಂಗ್ಸ್ ಮಾಡ್ಕೊಂಡು, ನನ್ನ ಕಮಿಟ್ಮೆಂಟ್ ಗೆ ದಿನ 1000 ರೂಪಾಯಿ ಮಾಡ್ಲೇಬೇಕು, ಬೇಕೇ ಬೇಕು, 1000 ರೂಪಾಯಿ ಮಾಡ್ಲೇಬೇಕು. ಅದ್ರ ಮೇಲೇನೂ ಮಾಡ್ಬೇಕು, ಬಟ್ ಕಂಪಲ್ಸರಿ 1000 ಅನ್ನೋದು ಮಾಡ್ಲೇಬೇಕು. ಸೊ ಅಷ್ಟು ಅರ್ನಿಂಗ್ಸ್ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡಿ, ಆಮೇಲೆ ಮನೆಗೆ ಹೋಗುವಷ್ಟೇ ರಾತ್ರಿ 10-11 ಗಂಟೆ ಆಗುತ್ತೆ. ಸೊ ಅದಾದ್ಮೇಲೆ ಮತ್ತೆ ನಿಮ್ಗೆ ಊಟ ಆಗಿ, ಫ್ರೆಶ್ ಅಪ್ ಆಗಿ, ಊಟ ಗೀಟ ಮಾಡ್ಕೊಂಡು ಎಡಿಟ್ ಮಾಡಿ, ಅದೇ ಅವತ್ತಿನ ವಿಡಿಯೋ ಎಡಿಟ್ ಮಾಡಿ ಮಲಗಾಷ್ಗೆ ಒಂದು ರಾತ್ರಿ 1 ಗಂಟೆನೂ ಆಗ್ಬೋದು, 2 ಗಂಟೆನೂ ಆಗ್ಬೋದು. ಮತ್ತೆ ಬೆಳಗ್ಗೆ ಎದ್ದೇಳ್ಬೇಕು. ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಮೊದ್ಲು ಸ್ವಿಗ್ಗಿ ಮಾಡ್ತಾ ಇದ್ದಾಗ 5:15ಗೆ ಎದ್ದೇಳ್ತಾ ಇದ್ದೆ, 2 ಗಂಟೆಗೆ ಮಲಗ್ತಿದ್ದೆ, 5:15ಗೆ ಎದ್ದೇಳ್ತಾ ಇದ್ದೆ. ಈಗ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗ್ತಾ ಇದೆ. ಸೊ ಈಗ ಏನ್ ಮಾಡ್ತೀನಿ, ಬೆಳಗ್ಗೆ 7-8 ಗಂಟೆಗೆ ಎದ್ದೇಳ್ತೀನಿ, ರಾತ್ರಿ ಒಂದು 11-12-1 ಗಂಟೆ ಆಗುತ್ತೆ ಎಡಿಟ್ ಮಾಡಿ ಮಲಗಷ್ಟೇ. ಯಾಕಂದ್ರೆ ನಂದು ಹೆಂಗಂದ್ರೆ ಡೈಲಿ ವಿಡಿಯೋ ಇರ್ತದೆ. ಇವತ್ತು ನಾನು ಏನ್ ಮಾಡ್ತೀನೋ, ಅರ್ನಿಂಗ್ಸ್ ಏನ್ ಮಾಡ್ತೀನೋ ಅದು ಏನ್ ಇರ್ತದೆ ಅದು ನೆಕ್ಸ್ಟ್ ಡೇ ಬರ್ಲೇಬೇಕು. ನೆಕ್ಸ್ಟ್ ಡೇ ನೀವು ಎಡಿಟ್ ಮಾಡ್ಬಿಟ್ಟು ಅಂದ್ರೆ ನೈಟ್ ನೀವು ಹೋಗ್ಬಿಟ್ಟು ರಾತ್ರಿ ಎಲ್ಲ ಕುತ್ಕೊಂಡು ಎಡಿಟಿಂಗ್ ಮಾಡಿ ವಿಡಿಯೋ ನೆಕ್ಸ್ಟ್ ಮಾರ್ನಿಂಗ್ ಗೆ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ ಆಲ್ಮೋಸ್ಟ್ ನಂದು ಇದೆ ವಿಡಿಯೋ ಬರುತ್ತೆ. 2 ವರ್ಷದಲ್ಲಿ ನಂದು ಮಿಸ್ ಆಗಿರೋದು ಒಂದು ಅಮ್ಮಮ್ಮ ಅಂದ್ರೆ ಒಂದು 20 ದಿವಸ ಮಿಸ್ ಆಗಿರ್ಬೋದು 2 ವರ್ಷದಲ್ಲಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದೀನಿ. ನೀವು ನಂಬಲ್ಲ, ನನ್ನ ಮದುವೆ ಟೈಮಲ್ಲೂ ಕೂಡ ನಾನು ಹೆಂಗೆ ಅಂದ್ರೆ, ನಿಮ್ಗೆ ಗೊತ್ತಾ ಹೇಳಿದ್ದೆ, ಬ್ಯಾಕಪ್ 20 ವಿಡಿಯೋ ಇಟ್ಕೊಂಡಿದ್ದೆ. 20 ವಿಡಿಯೋ ತಿಂಗಳು ರಜೆ ಹಾಕಿದೆ, ಒಂದು ತಿಂಗಳಿಗೆ 20 ವಿಡಿಯೋ ರೆಡಿ ಮಾಡ್ಕೊಂಡು ವಿಡಿಯೋ ಹಾಕಿದೆ. ಬಿಕಾಸ್ ಏನಕ್ಕಂದ್ರೆ ನನ್ನ ಆಡಿಯನ್ಸ್ಗೆ ನಾನು ಮಿಸ್ ಮಾಡ್ಕೋಬಾರ್ದು. ಮತ್ತೆ ಅರ್ನಿಂಗ್ಸು ಅಷ್ಟೇ. ಕೆಲವ್ರಿಗೆ ನನ್ನ ಹತ್ರ ಹೇಳೋದೇನಪ್ಪ, ಅಣ್ಣ ನಿನ್ ವಿಡಿಯೋ ನೋಡಿದಾಗ ನಮ್ಗೊಂದು ಮೋಟಿವ್ ತರ ಇರ್ತದೆ, ನಾವು ಡ್ಯೂಟಿ ಹೋಗಿ ಮಾಡ್ಬೇಕು ಅನ್ಸ್ತದೆ, ನೀವು ವಿಡಿಯೋ ಹಾಕ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಡಿಮೋಟಿವ್ ತರ ಅನಿಸ್ತು. ಈ ತರ ಹೇಳೋರು ಇದ್ರು, ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತಾನೆ ವಿಡಿಯೋ. ಓಕೆ, ಅಂದ್ರೆ ರೆಗ್ಯುಲರ್ ನಿಮ್ ಮೇಲೆ ಒಂದ್ ಸ್ವಲ್ಪ ಅಂದ್ರೆ ನೋಡ್ಲೇಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಅದೇನೋ ನೋಡ್ಬಿಟ್ರೆ ನಮಗೂ ಏನೋ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಕೂಡ ರೆಗ್ಯುಲರ್ ಆಗಿ ಇವ್ರ ವಿಡಿಯೋನ ನೋಡ್ತಾ ಇರ್ತೀನಿ ನನ್ನ ಚಾನಲ್ ಅಲ್ಲಿ. ಅವ್ರು ಹಾಕಿದ ತಕ್ಷಣನೇ ಅಂದ್ರೆ ನೋಡ್ಬೇಕು, ಅದು ಅಂದ್ರೆ ಒಂದ್ ಮೈಂಡ್ ಬಂದ್ಬಿಟ್ಟಿರುತ್ತೆ. ಆ ತರ ನಾನು ಅದಕ್ಕೋಸ್ಕರ ಪ್ರತಿದಿನ ನಾನು ಆಲ್ಮೋಸ್ಟ್ ವಿಡಿಯೋಸ್ ಹಾಕ್ತೀರಾ. ಮತ್ತೆ ಅರ್ನಿಂಗ್ಸ್ ಯಾವ ತರ ಯೂಟ್ಯೂಬ್ ಅಲ್ಲಿ ನಿಮ್ದು? ತುಂಬಾ ಜನ ಹೇಳ್ತಾರೆ ತುಂಬಾ ದುಡ್ಡು ಮಾಡ್ತೀರಾ ಅಂತ, ಇನ್ಕ್ಲೂಡಿಂಗ್ ನನಗೂ ಕೂಡ. ಆಕ್ಚುಲಿ ಕತ್ತಲ್ಲೊಂದು ಚೈನ್ ಇತ್ತು, ಗೋಲ್ಡ್, ಇಲ್ಲೊಂದು ಬ್ರೇಸ್ಲೆಟ್ ಇತ್ತು, ಉಂಗುರ ಇತ್ತು, ಎಲ್ಲ ಬಿಚ್ಚಿಟ್ ಬಂದಿನಿ ಇವತ್ತು ವಿಡಿಯೋ ಮಾಡ್ತೀನಿ. ಮತ್ತೆ ಹಾಕೊಂಡಿದ್ದೀರಿ? ಅಲ್ಲ, ಗೋಲ್ಡ್ ಇತ್ತು. ಗೋಲ್ಡ್ ಇದು ಬೆಲ್ಲಿಲ್ವರು, ಇದು ನಮ್ ಮಿಸ್ಸಸ್ ಅವರು ದೊಡ್ಡಮ್ಮ ಅವರು ಮದ್ವೆಗೆ ಹಾಕಿರೋದು. ಬಟ್ ನಾನೆಲ್ಲ ಇಟ್ಟಿದ್ದೆ ನನ್ನ ಎಲ್ಲ ಮನೆಯಲ್ಲಿ ಇವ್ರು ವಿಡಿಯೋ ಮಾಡ್ತೀನಿ ಅಂದ್ರಲ್ಲ, ಬಿಚ್ಚಿಟ್ ಬಂದೆ. ತೋರ್ಸ್ಕೋಬಾರ್ದ ಅಂತನಾ? ಜಸ್ಟ್ ಫನ್ ಅಷ್ಟೇ. ಅಂದ್ರೆ ಏನಕ್ಕೆ ಹೇಳಿದೆ ಅಂದ್ರೆ, ನನ್ಗೆ ಕೇಳೋರು ಹಂಗೆ ಕೇಳೋದ್, ನಾನು
ಏನ್ ಗುರು ನಿಂಗೆ ಯೂಟ್ಯೂಬ್ ಅಲ್ಲಿ ಅಷ್ಟು ದುಡ್ಡು ಬರುತ್ತಾ ಇಷ್ಟು ದುಡ್ಡು ಬರುತ್ತಾ ದಿನಾ ವಿಡಿಯೋ ಹಾಕ್ತೀವಿ. ಹೌದು. ಅಂದ್ರೆ ನೀವು ಅದಕ್ಕೂ ಮುಂಚೆ ನಮ್ ಕಷ್ಟನೂ ನೋಡ್ಬೇಕು, ನಮ್ ವ್ಯೂಸ್ ನೋಡ್ಬೇಕು ಅಲ್ವಾ. ಹೌದು. ನಮಗ್ ಬರೋದ್ ಎಷ್ಟು ಅಂತ ಇರೋದು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೀವೇ ಮೊನ್ನೆ ನಿಮ್ ವಿಡಿಯೋದಲ್ಲಿ ನಾನು ಫುಲ್ ಹಾಕ್ಬಿಟ್ಟಿದೆ ನಾನು. ಹೇಳೇ ಬಿಟ್ಟಿದ್ರೆ ಡೈರೆಕ್ಟ್ ಆಗಿ. ಅದೇ ತರ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಅಂದ್ರೆ ನಾನೊಂದು ಅಂದ್ರೆ ನಮ್ಮ ಹುಡುಗರು ಒಂದು ವಾರದಲ್ಲಿ ದುಡಿಯೋಷ್ಟು ನನಗ್ ಬರ್ತದೆ ಒಂದ್ ತಿಂಗಳಿಗೆ. ಓಕೆ, ಒಂದ್ ವಾರಕ್ಕೆ ದುಡಿ ಅಂತದ್ದು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ monthly payment ತಗೊಳ್ತಾ ಇದ್ದೀರಾ? ಒಂದು ತಿಂಗಳಿಗೆ 10,000 ಇಂದ 12,000 ದುಡ್ತಾರೆ ಅಷ್ಟೇ. ಆ ಅಮೌಂಟ್ ನಿಮ್ಗೆ ನನ್ಗೆ ಒಂದ್ ತಿಂಗಳಿಗೆ ಬರ್ತಾ ಇದೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಅವ್ರದ್ದು ಒಟ್ಟು ಫಾಲೋವರ್ಸ್ ಬಂದ್ಬಿಟ್ಟು 20,000 ಇದಾರಲ್ವಾ ಇವಾಗ? 18,906 ಇಲ್ಲಿವರೆಗೂ. ಇವಾಗ ಈ ವಿಡಿಯೋ ಮುಖಾಂತರ ಯಾರಾದ್ರೂ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಜಾಸ್ತಿ ಆಗ್ತಾರೆ. ಮಾಡಿ ನಮಗೂ ಕೂಡ ಸ್ವಲ್ಪ ಸಹಾಯ ಮಾಡಿ. ಓಕೆ, ಯೂಟ್ಯೂಬ್ ಗೆ ಎಷ್ಟು ಖರ್ಚು ಮಾಡಿದೀರಾ ಅಂದ್ರೆ ಗ್ಯಾಜೆಟ್ ಗೋಸ್ಕರ ಎಲ್ಲ? ನೀವೆಲ್ಲ ನೋಡಿ ಹೆಲ್ಮೆಟ್ ಅದಕ್ಕೆಲ್ಲ ಕ್ಯಾಮ್ರಾ ಎಲ್ಲ ಯೂಸ್ ಮಾಡ್ಕೊಂತ ಇದೀರಾ. ಗೋಪ್ರೋನ ಯಾವ್ದೋ ಕ್ಯಾಮ್ರಾ ಇದೆ ನಿಮ್ಮ ಹತ್ರ, ಸೊ ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದೀರಾ? ನಿಮ್ಗೆ ಆಗ್ಲೇ ನೀವು ಕೇಳಿದಕ್ಕೆ ಕ್ವಶನ್ಗೆ ಈಗ ಹೇಳೋದಾದ್ರೆ ನನ್ಗೆ ಬಂದಿರೋ ಯೂಟ್ಯೂಬ್ ಇಂದ ಬಂದಿರೋ ದುಡ್ಡುಗಿಂತ ನಾನು ಖರ್ಚು ಮಾಡಿರೋದು ಜಾಸ್ತಿ. ಓಕೆ, ಇಲ್ಲಿವರೆಗೂ ನನಗೆ ಎಷ್ಟು ಬಂದಿದೆ ಅಂತ ಹೇಳಕ್ ಮುಂಚೆ ನಾನು ಎಷ್ಟು ಖರ್ಚು ಮಾಡಿದೀನಿ ಅಂತ ಹೇಳ್ತೀನಿ. ಅದಾದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮೊದಲನೇದಾಗಿ ಇದು ಹೆಲ್ಮೆಟ್ ದಯವಿಟ್ಟು ಕ್ಷಮಿಸಿ, ತುಂಬಾ ಹಳೇದಾಗಿ ಗಲೀಜಾಗಿದೆ. ಇದು ಗೋಪ್ರೋ. ಇದು ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಇದು ಹೆಲ್ಮೆಟ್ ಹಾಕೊಂಡು ಇಲ್ಲಿ ರೆಕಾರ್ಡ್ ಮಾಡ್ತೀನಿ. ಸೊ ಗೋಪ್ರೋ, ಅಡಾಪ್ಟರು, ಮೈಕು, ಹೆಲ್ಮೆಟ್ ಇದು ಇಷ್ಟು ಸೇರಿ ನಾನ್ ತಗೊಂಡೋಗ 40,000 ಆಯ್ತು. ಇದು ಅಂದ್ರೆ ಇದು ಬೆಲ್ಟ್ ಎಲ್ಲ ಸೇರಿ 40,000 ಆಗಿತ್ತು. ಅದಾದ್ಮೇಲೆ ಇದು ಟ್ರೈಪೋಡ್. ಇದೇನಕ್ಕಪ್ಪ ಅಂದ್ರೆ ನನಗೆ ಕೆಲವೊಂದು ಇಂಟರ್ವ್ಯೂ ಮಾಡಿದಾಗ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡುವಾಗ ಸೊ ಅದಕ್ಕೆ ಯೂಸ್ ಆಗುತ್ತೆ. ಇದು ನಂದು ಬಂದು 3ನೇ. ಇದು ಫಸ್ಟ್ 2 ತಗೊಂಡಿದ್ದೆ, 2 ವೇಸ್ಟ್ ಆಗಿತ್ತು. ಅಂದ್ರೆ ವೇಸ್ಟ್ ಅನ್ನೋದಕ್ಕಿಂತ ಕ್ವಾಲಿಟಿ ಇರ್ಲಿಲ್ಲ, ಇದಾಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಇಂದ. ಅದಾದ್ಮೇಲೆ ನನ್ನ ಮೋನೋ ಮೈಕ್, ಡಬಲ್ ಮೈಕ್ ಬರುತ್ತೆ. ಇದ್ರಲ್ಲಿ ಬಂದು ವಯರು ಇದೆ, ಅಂದ್ರೆ ವಯರ್ ಇದೆ, ಮೈಕ್ ಇದೆ, ಅದ್ರ ಜೊತೆಗೆ ಇನ್ನೊಂದಿದೆ. ಸೊ ಇದು ಬಂದು ರೇಟ್ ಹೇಳ್ಬೇಕು ಅಂದ್ರೆ ಎಲ್ಲ ಸೇರಿ 3 ಮೈಕ್ ಇದೆ. 3 ಮೈಕ್ದು ಸೇರಿ ಹತ್ತತ್ರ 2,500 ಸಮಥಿಂಗ್ ಆಯ್ತು 3 ಮೈಕು. ಅದಾದ್ಮೇಲೆ ನನ್ನ ಹತ್ರ ಈ ಮೊಬೈಲ್ ಬಂದು ಎಡಿಟಿಂಗ್ ಮಾಡೋಗೋಸ್ಕರ ಅಂತ ತಗೊಂಡಿದ್ದು. ಇದು ಬಂದು ಲೈಕ್ ರೆಡ್ಮಿ. ಇದು ಬಂದು 550 GB. ನನಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು, ತುಂಬಾ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ. ಪ್ರತಿದಿನ ವಿಡಿಯೋ ಮಾಡೋದ್ರಿಂದ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಆ ಟೈಮಲ್ಲಿ ನನ್ನ ಹತ್ರ ಮೊದಲು iPhone 11 ಇತ್ತು, ಅವಾಗ ಸ್ಟೋರೇಜ್ಗೆ ಬೇಕು ಅಂತ ಇದು ತಗೊಂಡೆ. ಅದಾದ್ಮೇಲೆ ಮೊನ್ನೆ ತಗೊಂಡಿದ್ದು iPhone 14 Pro Max. ಸೊ ಇದು ನಿಜ ಹೇಳ್ತೀನಿ, ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ದು, ಹೊಸದಂತೂ ಅಲ್ಲ. ಆಮೇಲೆ ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಅದ್ರದ್ದು ಇನ್ವೆಸ್ಟ್ಮೆಂಟ್ ಹೇಳಿ. ಇದು ಬಂದ್ಬಿಟ್ಟು 77,000 ಆಯ್ತು, 77,000. ಆಕ್ಚುಲಿ ಇದು ಹೊಸ ತಗೋಬೇಕು ಅಂದ್ರೆ 1,00,000 ಚಿಲ್ಲರೆ, ಅಂದ್ರೆ 150 ಚಿಲ್ಲರೆ ಆಗುತ್ತೆ. ಬಟ್ ನನ್ನ ಹತ್ರ ಅಷ್ಟು ದುಡ್ಡು ಇರ್ಲಿಲ್ಲ. ಸೊ ಅದಕ್ಕೆ ಸೆಕೆಂಡ್ಸ್ ಅಲ್ಲಿ ತಗೊಬೇಕಾಗಿತ್ತು. ಏನಕ್ಕಪ್ಪ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಕ್ಲಾರಿಟಿ ಬೇಕು ಬ್ರೋ ಅಂತಿದ್ರು. ಸೊ ನಾವೇನೇ ಮಾಡಿದ್ರು ಅವ್ರಿಗೋಸ್ಕರ ಅಂದ್ಬಿಟ್ಟು ಹೋಗಿ 14 Pro Max ತಗೊಂಡೆ. ಸೊ ಅದಾದ್ಮೇಲೆ ಇನ್ನೂ ಕೆಲವೊಂದು ಇದಾವೆ, ಇನ್ನು ಮನೆಯಲ್ಲಿ ರಿಂಗ್ ಲೈಟ್ ಅಂತೆ, ಅದು ಇದು ಹಾಲು ಮೂಲು ತುಂಬಾ ಇದಾವೆ. ಅದನ್ನೆಲ್ಲ ಇಲ್ಲಿ ತರಕ್ಕಾಗಲ್ಲ. ಸೊ ಮನೆಯಲ್ಲಿ ಆಲ್ಮೋಸ್ಟ್ ನೋಡ್ಬೋದು ನೀವು. ಗಾಡಿ, ಅವ್ರದ್ದು ಮೊಬೈಲು ಎಲ್ಲ ಎಷ್ಟು ಬರುತ್ತೆ ಬ್ರದರ್ ನಿಮ್ದೆಲ್ಲ ಇವಾಗ ಟೋಟಲ್? ಇವಾಗ ಆನ್ ರೋಡ್ ಅಲ್ಲಿ ನೀವು ಇರೋದು ಇನ್ವೆಸ್ಟ್ಮೆಂಟ್ ಈಗ ನನ್ನ ಹತ್ರ ಇರೋದನ್ನೆಲ್ಲಾನು ಎತ್ಕೊಂಡೋಗಿ ಸೇಲ್ ಮಾಡ್ತೀನಿ ಅಂದ್ರೂ 2 ಲಕ್ಷಕ್ಕಂತೂ ಮೋಸ ಇಲ್ಲ. 2 ಲಕ್ಷ ರೂಪಾಯಿ ಇನ್ಕು ಗಾಡಿನೂ ಸೇರಿದ್ರೆ 2-2.5 ಮೋಸ ಇಲ್ಲ. ಇದೊಂದು 50 ಅಂದ್ರೂ ಇದೊಂದು 30-25 ಅಂತ ಹೋಗುತ್ತೆ. ಸರಿಯಾಗಿ ಮಾಡಿದ್ರೆ ಯಾರಾದ್ರೂ ಬಂದು ನನ್ ಕಿಡ್ನಾಪ್ ಇಷ್ಟ ಹೋಗುತ್ತೆ. ಇದು ಗೋಪ್ರೋ ನಾನು ತಗೊಂಡಾಗ ಎಲ್ಲಾ ಸೇರಿ ಹೆಲ್ಮೆಟ್ ಎಲ್ಲ ಸೇರಿ ಖರ್ಚು 40,000 ಆಯ್ತು. 40,000. ಅದಕ್ಕೆ ಮುಂಚೆ ಐಫೋನ್ ತಗೊಂಡೆ, ಅದಕ್ಕೊಂದು 30,000 ಆಯ್ತು. ಅದಾದ್ಮೇಲೆ ಮೈಕ್, ಸಿಂಗಲ್ ಮೈಕು, ಡಬಲ್ ಮೈಕ್, ಅದಾದ್ಮೇಲೆ ವೈರ್ ಮೈಕ್. ಸೊ ಅದಾದ್ಮೇಲೆ ಹಿಂಗೆ ಆಕ್ಸರೀಸಸ್, ಹಿಂಗೆ ಅಂತ ಒಂದು ಹತ್ತತ್ರ ನನ್ನ ಪ್ರಕಾರ ಒಂದು 1.5-2 ಆಗಿರ್ಬೋದು. ಈಗ ಮತ್ತೆ ಒಂದು iPhone 14 ತಗೊಂಡಿದ್ದೀನಿ ಕ್ಲಾರಿಟಿಗೋಸ್ಕರ. ಕೆಲವರು ಬ್ರೋ ನಿಂಗೆ ಕ್ಲಾರಿಟಿ ಇಲ್ಲ ಬ್ರೋ, ನಿಮ್ಗೆ ವಿಡಿಯೋ ನೋಡ್ತಾ ಇದೆ ನಿಮ್ಗೆ ಈಗ ಏನ್ ಅನ್ಸ. ಸೊ ಅದಕ್ಕೆ ನಾನು ಪರ್ಸನಲ್ ಯೂಸ್ಗೆ ತಗೊಂಡಿರೋದು, ಬಟ್ ಆದ್ರೂ ವಿಡಿಯೋಗೋಸ್ಕರನೇ ತಗೊಂಡಿರೋದು. ಮೇನ್ ಬಂದ್ಬಿಟ್ಟು ಯೂಟ್ಯೂಬ್ಗೋಸ್ಕರ ಅಂತಾನೆ ತಗೊಂಡಿರೋದು. ಎಲ್ಲ ಒಂದು 1.5-2 ಲಕ್ಷ ಖರ್ಚಾಗಿದೆ. 2 ಲಕ್ಷ ಮಾಡಿದ್ದೆ ನಾನು. ಅದ್ರಲ್ಲಿ ತಗೊಂಡಿರೋದು ಒಂದು 80,000-90,000 ಅದರಿಂದ ಸಿಕ್ಕಿರೋದು ಇಲ್ಲಿವರೆಗೂ. ಅಂದ್ರೆ ನೀವು ಏನ್ ತಗೊಂಡಿದ್ರೆ ಅದಕ್ಕಿಂತ ಜಾಸ್ತಿನೇ ಖರ್ಚಾಗಿದ್ದಾರೆ. ಅಂದ್ರೆ ಅದು ಏನಕ್ಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ತುಂಬಾ ಜನ ಯೂಟ್ಯೂಬರ್ಸ್ ಅಂದ್ರೆ ಅಷ್ಟು ಬರ್ತದೆ ಇಷ್ಟು ಬರ್ತದೆ, ಅದು ಎಲ್ಲರಿಗೂ ಬರಲ್ಲ. ನಿಮ್ಗೆ ಗೊತ್ತು, ನೀವ್ ಇಷ್ಟೆಲ್ಲ ಕಷ್ಟ ಪಡ್ತೀರಾ, ನಿಮ್ಗೆ ಹೆಂಗ್ ಬರ್ತಾ ಇದೆ. ನಂದು ಅದಕ್ಕೇನೆ ನಿಮ್ಮ ವಿಡಿಯೋಸ್ ಅಲ್ಲಿ ನೋಡಿದೀನಿ, ನೀನೇನಪ್ಪ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಕಂತ ವಿಡಿಯೋ ಮಾಡ್ಬಿಟ್ಟು ಆತರ ಬರಂಗಿದ್ರೆ ನಾವೇನಕ್ಕೆ ಆಟೋ, ನೀವಾಗ್ಲಿ ನಾನಾಗ್ಲಿ ಗಾಡಿ ಎತ್ಕೊಂಡು ಫೀಲ್ಡ್ ಬರ್ತೀವಿ, ಮನೇಲೆ ಕುತ್ಕೊಂಡು ವಿಡಿಯೋ ಮಾಡ್ಬೋದಿತ್ತಲ್ಲ. ಅಷ್ಟೆಲ್ಲ ಆಚೆ ಬಂದು ಬಿಸಿಲಲ್ಲಿ, ಮಳೆಯಲ್ಲಿ, ಟ್ರಾಫಿಕ್ ಅಲ್ಲಿ ಅಷ್ಟೆಲ್ಲ ಹಿಂಸೆ ಪಡೋದು ನಮ್ಗೇನಿತ್ತು. ಸೊ ತುಂಬಾ ಕಷ್ಟ ಇದೆ, ಎಲ್ಲರಿಗೂ ಬರಲ್ಲ, ಬರ್ತಾ ಇದೆ.
ಕೆಲವು ಯೂಟ್ಯೂಬರ್ಸ್ಗೆ ಒಳ್ಳೆ ವ್ಯೂಸ್, ಅದ್ರಲ್ಲೂ ವ್ಯೂಸ್ ಮುಖಾಂತರವಾಗಿರ್ತದೆ. ವ್ಯೂಸ್ ಗಿಂತ ಜಾಸ್ತಿ ಕೊಲಾಬ್ರೇಷನ್ ಅಲ್ಲಿ ನೀವು ಅಷ್ಟೇ, ನಮಗೂ ಲಕ್ಷ ಲಕ್ಷ ವ್ಯೂಸ್ ದಯವಿಟ್ಟು ತರಿಸಿ ಕೊಡಿ. ಖಂಡಿತ ನೀವ್ ಎಕ್ಸ್ಪೆಕ್ಟ್ ಮಾಡೋಷ್ಟು ದುಡ್ಡು ನಮಗ್ ಬರ್ತದೆ. ನಿಮ್ ಕಡೆಯಿಂದ ರಿಕ್ವೆಸ್ಟ್ ಆತರ ನೀವು ಮಾಡ್ಬಿಟ್ರೆ ನಾವು ಜೀವನ ಪೂರ್ತಿ ನಿಮ್ ಋಣಿ ಆಗಿರ್ತೀವಿ. ಚಿರಋಣಿ ಆಗಿರ್ತೀವಿ ನಾವು. ಓಕೆ ಸ್ನೇಹಿತರೆ, ತಿಳ್ಕೊಂಡ್ರಲ್ಲ, ಯೂಟ್ಯೂಬ್ ಇಂದ ನಾವು ಅನ್ಕೊಂಡಷ್ಟು ದುಡ್ಡು ಬರಲ್ಲ ಆಯ್ತಾ. ನಾವೆಲ್ಲ ಬಂದ್ಬಿಟ್ಟು ಚಿಕ್ಕ ಯೂಟ್ಯೂಬ್ ಚಾನಲ್ ನ ನಡೆಸ್ತಾ ಇರೋದು, 20,000 30,000 ಇರುವಂತದ್ದು. ಇನ್ನೊಂದು ನಮ್ ಕಂಟೆಂಟ್ ಗೆ ಸಪೋರ್ಟ್ ಇಲ್ಲ. ಹೌದು, ನಮ್ ಕಂಟೆಂಟ್ ಗಳಿಗೆ ಸಪೋರ್ಟ್ ಬರೋದಿಲ್ಲ. ಬರೀ ಈಗ ಎಕ್ಸಾಂಪಲ್ ನನ್ನದ ಹೇಳೋದಾದ್ರೆ, ಡೆಲಿವರಿ ಬಾಯ್ಸ್ ಕಂಟೆಂಟ್ ನ ಮಾಡೋದ್ರಿಂದ ಬರೀ ಡೆಲಿವರಿ ಬಾಯ್ಸ್ ನೋಡ್ತಾರೆ, ಬಿಟ್ಟು ಆಚೆ ಒಂದ್ 5% ಅಷ್ಟೇ ನೋಡೋದು. ನನ್ನ ಇಂಟೆನ್ಷನ್ ಏನಂದ್ರೆ, ನಮ್ ಕಷ್ಟ ಪಬ್ಲಿಕ್ ನೋಡ್ಬೇಕು. ನಮ್ ಏನ್ ನಾವ್ ಪಡ್ತಾ ಇದೀವಿ ಕಷ್ಟನ, ಅಂದ್ರೆ ನಾವ್ ಅನ್ಕಂತಾರೆ ನೀವು ಅಷ್ಟ್ ಮಾಡ್ತೀರಾ ಇಷ್ಟ್ ಮಾಡ್ತೀರಾ, ಡೆಲಿವರಿ ಬಾಯ್ಸ್ ಬಗ್ಗೆ ರೆಸ್ಪೆಕ್ಟೇ ಇಲ್ದಿರೋರು ಮಾತಾಡ್ತಾರೆ. ಬಟ್ ಅದ್ರಲ್ಲಿ ನಾವ್ ಎಷ್ಟ್ ಕಷ್ಟ ಪಡ್ತೀವಿ, ಅದ್ರಲ್ಲಿ ನಾವೇನೆಲ್ಲ ನೋವು ತಿಂತೀವಿ. ನಾವು ಒಂದೊಂದು ಹೊತ್ತು ಊಟ ತಲುಪ್ಸಕ್ಕೆ ನಾವು ಹೊಟ್ಟೆಗೆ ಊಟನೇ ಮಾಡಿದ್ವಿ. 5 ಗಂಟೆ ಆಗಿರುತ್ತೆ, ಒಂದೊಂದ್ಸರಿ 6 ಗಂಟೆಗೆ ತಿಂದಿರುವಂತ ನಿಧಾನ ಇದು ಲೈಕ್ ಎಕ್ಸಾಂಪಲ್ ಇದೆ. ನಾನು ಒಂದೊಂದ್ಸರಿ ಅರ್ನಿಂಗ್ಸ್ ಆಗ್ಲಿಲ್ಲ ಅಂದ್ರೆ 6 ಗಂಟೆ 5 ಗಂಟೆಗೆ ಊಟ ಮಾಡ್ತೀವಿ. ಸೊ ಅಷ್ಟೆಲ್ಲ ಕಷ್ಟ ಪಡ್ತೀವಿ ನಾವು ಅನ್ನೋದನ್ನ ನಾವು ವಿಡಿಯೋದಲ್ಲಿ ತೋರ್ಸೋದೇನಕ್ಕಪ್ಪ ಅಂದ್ರೆ ನಮ್ ಕಷ್ಟ ಗೊತ್ತಾಗ್ಲಿ, ಪಬ್ಲಿಕ್ ಗೊತ್ತಾಗ್ತಾ ಇಲ್ಲ, ಪಬ್ಲಿಕ್ ವರ್ಗು ಹೋಗ್ತಾ ಇಲ್ಲ ನಾವು ವಿಡಿಯೋಸ್, ನಮ್ದು ಹೋಗ್ತಾ ಇಲ್ಲ. ಅಯ್ಯೋ ಅಷ್ಟೇ, ಅವ್ರದ್ದು ಅಷ್ಟೇ, ಅವ್ರು ಮಾಡ್ತಾ ಇರೋದು ಅವ್ರ ಕಷ್ಟ ಜನಕ್ಕೆ ತಲುಪ್ಲಿ ಅಂತ. ಬಟ್ ಜನಕ್ಕೆ ತಲುಪ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದಷ್ಟೇ ಈ ವಿಡಿಯೋ ಮುಖಾಂತರ, ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದಷ್ಟು ನಾನು ಹೇಳೋದು ಇಷ್ಟೇ, ನೀವು ಒಂದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ವಿಡಿಯೋನ, ನಿಮ್ ಕಷ್ಟ ನೀವೇನ್ ನಿಜ ಪಡ್ತಾ ಇದೀರ ಕಷ್ಟ ಆ ಜನಕ್ಕೆ ಗೊತ್ತಾಗ್ಬೇಕು. ಓಕೆ ಅಲ್ವಾ? ಸೊ ಏನ್ ಪ್ಲಾನಿಂಗ್ ಇದೆ ನಿಮ್ದು ಯೂಟ್ಯೂಬ್ ಅಲ್ಲಿ? ನನ್ಗೆ ಯೂಟ್ಯೂಬ್ ಅಲ್ಲಿ ಪ್ಲಾನಿಂಗ್ ಅಂದ್ರೆ ನನ್ ತುಂಬಾ ವರ್ಷದಿಂದ ಕನ್ಸು, ಯೂಟ್ಯೂಬ್ ಅಲ್ಲಿ ಒಂದು ರೀಚ್ ಮಾಡ್ಬೇಕು, ಒಂದು ಹೆಸರು ಮಾಡ್ಬೇಕು ಅಂತ. ಸೊ ಈಗ್ಲೂ ನನ್ನ ಅಲ್ಲಿ ಇಲ್ಲಿ ಗುರುತಿಸ್ತಾರೆ, ಮಾತಾಡಿಸ್ತಾರೆ. ಕೆಲವ್ರು ನೀವೇ ಆಗ್ಲೇ ಎಕ್ಸಾಂಪಲ್, ನಿಮ್ಮಿಂದ ಬಂದು ಇಲ್ಲಿ ದುಡ್ಕೊಂತ ಇದೀವಿ ಅಂತ ಹೇಳ್ತಾರೆ, ನನ್ಗೆ ಅಷ್ಟೇ. ನಿಮ್ ವಿಡಿಯೋಸ್ ನೋಡ್ಬಿಟ್ಟು ಬೆಂಗಳೂರಿಗೆ ಬಂದು ನಮ್ ಹೊಟ್ಟೆ ತುಂಬಿಸ್ಕೊಂತ ಇದೀವಿ, ನಾವು ಒಂದು ಅರ್ನಿಂಗ್ಸ್ ಮಾಡ್ಕೊಂಡಿದಲ್ಲ ಅಷ್ಟು ನಿಮ್ಮ ವ್ಯೂವರ್ಸ್ ಮಾತ್ ಬರುತ್ತಲ್ಲ ಅಷ್ಟು ಸಾಕು. ಬಟ್ ಏನೋ ಒಂದಷ್ಟು ಜನಕ್ಕೆ ತಲುಪ್ಲಿ, ಇನ್ನೂ ಒಂದಷ್ಟು ಜನ. ಅಂದ್ರೆ ನಮ್ ಕರ್ನಾಟಕದಲ್ಲೇ ಹೇಳೋದಾದ್ರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಉದ್ದೇಶ ಹೇಳ್ಬಿಡ್ತೀನಿ. ನಾನು ಅನ್ಕೊಂಡಿದ್ದ ತಲೆಯಲ್ಲಿ ಅವಾಗ ಏನೋ ನಾನು ದುಡ್ಡು ಮಾಡ್ಬೇಕು, ನನ್ಗೆ ಯೂಟ್ಯೂಬ್ ಇಂದ ದುಡ್ಡು ಬರ್ಬೇಕು, ಇಲ್ಲಾಂದ್ರೆ ಮತ್ತೊಂದು ಮಗದು ನನ್ಗೇನೋ ಬರ್ಬೇಕು, ಏನೇನೋ ಆಗ್ಬಿಡ್ಬೇಕು ಅಂತ ನಾನು ಇಂಟೆನ್ಷನ್ ಎಲ್ಲ ಬಂದಿದ್ದೇನಪ್ಪ ಅಂದ್ರೆ, ನಾನ್ ಸ್ವಿಗ್ಗಿ ಮಾಡಕ್ ಬರುವಾಗ ನಾನು ಅದಕ್ಕೂ ಮುಂಚೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಕೆಲ್ಸಗೋಸ್ಕರ. ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ನನಗ್ ಬೇಕಾದಂತ ಸಂಬಳ ಸಿಗ್ತಾ ಇರ್ಲಿಲ್ಲ. ಬೇರೆ ಕಡೆ ಕೆಲ್ಸಗಳಿಗೆ ಹೋಗ್ತಾ ಇದ್ರೆ ಕೆಲ್ಸಗಳು ಸಿಗ್ತಾ ಇರ್ಲಿಲ್ಲ. ತುಂಬಾ ಅನ್ಎಂಪ್ಲಾಯ್, ಅಂದ್ರೆ ನಿಮ್ಗೆ ಗೊತ್ತು, ಓದ್ಕೊಂಡಿದ್ರು ಎಕ್ಸ್ಪೀರಿಯನ್ಸ್ ಇದ್ರು ಕೆಲ್ಸಗಳು ಸಿಗೋದು ತುಂಬಾ ಕಷ್ಟ. ಸಿಕ್ಕಿದ್ರು ನಮ್ಗ್ ಬೇಕಾದ ಸಂಬಳ ಸಿಗೋದಿಲ್ಲ. ಸೊ ನಮ್ ಕರ್ನಾಟಕದಲ್ಲಿ ನನ್ನಂತವ್ರು ಎಷ್ಟು ಜನ ಇರ್ಬೋದು ಅಂತ ಈ ತರ ಥಿಂಕ್ ಮಾಡಿ, ನನ್ನಂತವ್ರಿಗೆ ಒಂದಷ್ಟು ಜನಕ್ಕೆ ನನ್ನ ವಿಡಿಯೋ ನೋಡಿದ್ರೆ ಬಂದು ದುಡ್ಕೊಂತಾರೆ ಅಂತ, ಒಂದ್ ದಾರಿ ಕಾಣಿಸುತ್ತೆ ಅಂತ. ಸೊ ಅವ್ರೇನೋ ಅವ್ರ ಕಷ್ಟಕ್ಕೆ ಬಂದು ದುಡ್ಕೊಂಡು ಅವ್ರೇನೋ ಒಂದ್ ಲೈಫಲ್ಲಿ ಅವ್ರು ಸೆಟ್ಲ್ ಆಗ್ಲಿ, ಅವ್ರಿಗೇನೋ ಒಂದ್ ದಾರಿ ಆಗ್ಲಿ ಅಂತ. ಸೊ ಆ ತರ ಇಂಟೆನ್ಷನ್ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ಅದು ನಾನು ಅನ್ಕೊಂಡಿದ್ದು ಒಂದ್ ಸ್ವಲ್ಪ ಜನಕ್ಕೆ ಯೂಸ್ ಆಗ್ತಾ ಇದೆ, ಒಂದ್ ಸ್ವಲ್ಪ ಜನಕ್ಕೆ ಕಷ್ಟನೂ ಆಗ್ತಾ ಇದೆ ನನ್ನ ವಿಡಿಯೋಸ್. ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕೋರು, ಅಂದ್ರೆ ಅವ್ರಿಗೆ ಏನ್ ಕಷ್ಟ ಆಗ್ತಿದೆ ಅಂದ್ರೆ, ನೀನ್ ವಿಡಿಯೋ ಮಾಡೋದ್ರಿಂದ ನಮ್ಮ ಅರ್ನಿಂಗ್ಸ್ ಆಗ್ತಾ ಇಲ್ಲ, ನಮ್ಗೀಗ ಒಂದ್ ಟೈಮಲ್ಲಿ 2,000 ಆಗ್ತಾ ಇತ್ತು, ಈಗ ನನಗೆ 1,500 ಅಷ್ಟೇ ಆಗ್ತಾ ಇದೆ ನೀನ್ ವಿಡಿಯೋ ಮಾಡೋದ್ರಿಂದ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಅವ್ರಿಗೆ ಗೊತ್ತಿರ್ಬೇಕು ಅದು ನಿಜಾನ ಸುಳ್ಳು ಅಂತ. ಏನಕ್ಕಪ್ಪ ಅಂದ್ರೆ ಕಂಪ್ನಿ ಅವ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇಲ್ಲ, ಕೊಡ್ತಾನೆ ತಾನೆ. ಸೊ ನಾನು ನಮ್ಮ ಕನ್ನಡಿಗರು ಬರ್ಲಿ ಅಂತ ನನ್ನ ಇಂಟೆನ್ಷನ್. ಬಟ್ ಕಂಪ್ನಿ ಅವ್ರಿಗೆ ಅದೇನಿಲ್ಲ, ಅವ್ರಿಗೆ ಜಸ್ಟ್ ಅವ್ರ ಕೆಲಸ ನಡೆದ್ರೆ ಸಾಕು. ಯಾರು ಬರ್ತಾ ಇದಾರೆ ನೀವೇ ನೋಡಿ, ನಾನು ಹೇಳಲ್ಲ, ಯಾರು ಬಂದ್ ಕೆಲಸ ಜಾಸ್ತಿ ಮಾಡ್ಕೊಂತ ಇದಾರೆ. ಸೊ ದಯವಿಟ್ಟು ನಾನು ಈಗ್ಲೂ ಹೇಳೋದಷ್ಟೇ, ನಮ್ಮ ಕನ್ನಡಿಗರಿಗೆ ಒಂದು ಕೆಲಸ ಆಗ್ಲಿ, ಅವ್ರು ಬಂದು ಸೆಟಲ್ಡ್ ಆಗ್ಲಿ, ಅವ್ರ ಲೈಫ್ ನ ಒಂದ್ ಸೆಟಲ್ ಮಾಡ್ಕೊಳ್ಳಿ. ಬೇರೆಯವ್ರು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಕಲ್ವಾ, ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ, ಆ ಇಂಟೆನ್ಷನ್ ಇಂದ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಬ್ಯಾಡ ಕಮೆಂಟ್ ಹಾಕೋರು ಇದಾರೆ, ಅದೇನು ಮಾಡಕ್ ಆಗಲ್ಲ, ನಮಗೂ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ಯಾವ್ದೇ ತರ ನನ್ನ ಸಬ್ಸ್ಕ್ರೈಬರ್ ಜೊತೆ ಆಗ್ಲಿ, ಅವ್ರ ಜೊತೆ ಯಾವ್ದೇ ತರ ಮುಚ್ಚು ಮರೆ ಯಾವ ತರನು ಇಲ್ಲ. ನನ್ಗೆ ಏನ್ ಅರ್ನಿಂಗ್ ಆಗಿದೆ ಇವತ್ತು ಲೈಫ್ ಟೈಮ್ ಏನಾಗಿದೆ ಅದನ್ನ ತೋರಿಸ್ಬಿಟ್ಟಿದೀನಿ. ನೋಡ್ತೀವಿ. ಯಾಕಂದ್ರೆ ನಂದು ಕೂಡ ಇನ್ವೆಸ್ಟ್ಮೆಂಟ್ ಇದೆ, ನಾನು ಇಂಟರ್ನೆಟ್ ಆಗ್ಲಿ ಆ ತರ ಎಲ್ಲ ಬರುತ್ತೆ. ಅದೂ ಇದೆ ಮನೆಯಲ್ಲಿ ವೈಫೈ ಇದು, ಅದು ಆಪ್ ಅಲ್ಲಿ ಎಡಿಟ್ ಮಾಡಕ್ಕೆ ನೀವು ಪೇ ಮಾಡಿದ್ರೆ ನಾನು ಪೇ ಮಾಡಿದೀನಿ. ಮಂತ್ಲಿ ಪೇ ಮಾಡ್ಬೇಕು, ಕೆಲವೊಂದು ಇಯರ್ಗೆ ಒಂದ್ಸರಿ ಪೇ ಮಾಡ್ಬೇಕು, ಮಂತ್ಲಿ ಆ ತರ ಸಬ್ಸ್ಕ್ರಿಪ್ಷನ್ ಕೊಡ್ಬೇಕು. ಅದೆಲ್ಲ ಯಾರಿಗೂ ಗೊತ್ತಾಗಲ್ಲ. ಇನ್ ಕೆಲವ್ರು ನಿಮ್ಗೆ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ಬೇಜಾರ್ ಏನಪ್ಪಾ ಅಂದ್ರೆ, ನಾವು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದು ಅಂದ್ರೆ ಬಂದು ಕೆಲವರು ನಮ್ಮನ್ನ ಇಂಡೈರೆಕ್ಟ್ ಆಗಿ ರೇಗ್ಸೋದ್ ಹೆಂಗಂದ್ರೆ, ನೀನು ಯೂಟ್ಯೂಬ್ ಮಾಡ್ತೀಯ ತಾನೆ, ಸ್ವಿಗ್ಗಿ ವಿಡಿಯೋ ಮಾಡ್ತೀಯ ತಾನೆ ಅಂತ. ಅಂದ್ರೆ
ಒಂದು ರೇಗ್ಸೋ ತರ ನಮ್ಮನ್ನ ಏಳ್ಸೋ ತರ ಮಾಡ್ತಾರೆ. ಹೋಗ್ಲಿ ಬಿಡಿ, ಅದೇನು ಅಂದ್ರೆ ಮಾಡಕ್ಕಾಗಲ್ಲ. ಹೇಳ್ತಾ ಇರೋದು. Okay. ಸೊ ಬಟ್ ನಾವು ಹಿಂದೆ ಏನ್ ಕಷ್ಟ ಪಡ್ತೀವಿ, ನಮ್ ಇಂಟೆನ್ಷನ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಹೌದು. ಅದು ಏನು ಮಾಡಕ್ಕಾಗಲ್ಲ, ಪ್ರತಿಯೊಂದು ಫೀಲ್ಡ್ ಅಲ್ಲಿ ಕೂಡ ಇದ್ದೇ ಇರುತ್ತೆ. ಇವಾಗ ಅವ್ರ ಕಂಡ್ರೆ ನಮ್ಗಾಗಲ್ಲ, ನಮ್ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಲೆಕ್ಕಾಚಾರ. ಅಂದ್ರೆ ಅದು ಎಕ್ಸಾಂಪಲ್ ನಾನು ಹೇಳ್ತಿರೋದು, ನನ್ಗೆ ಯಾರು ಕಂಡ್ರೆ ಅಂತ ಇಲ್ಲ. ಸೊ ನಾನು ನಾವೆಲ್ಲ ಮನುಷ್ಯರು, ನಾನು ಹ್ಯೂಮನ್ ಅಷ್ಟೇ ನಾನು ನೋಡ್ತಿರೋದು. ಹಾಗೆ ಬ್ರದರ್, ನಮ್ಮ ಅನ್ವೇಷಣೆ ಚಾನಲ್ ಅಂತ ತುಂಬಾ ಚೆನ್ನಾಗಿದೆ ನಿಮ್ ಚಾನಲ್ ಹೆಸರು. ಅದನ್ನ ಎಲ್ಲಿಗೆ ತಗೊಂಡ್ ಹೋಗ್ಬೇಕು ಅನ್ಕೊಂಡಿದ್ರೆ, ಅಂದ್ರೆ ಎಕ್ಸಾಂಪಲ್ ನಾನು ಹೇಳ್ತಿರೋದು ನಮ್ಮ ಅನ್ವೇಷಣೆ. ಅಂದ್ರೆ ನೀವು ಅನ್ವೇಷಣೆ ಅಂತಂದ್ರೆ ಅಂದ್ರೆ ಅದನ್ನು ನಾನೇ ಹೇಳ್ಬಿಡ್ತೀನಿ, ಕೆಲವ್ರಿಗೆ ಗೊತ್ತಿಲ್ಲ. ನಿಮ್ಗೆ ಅಂದ್ರೆ ಏನಪ್ಪಾ ಅಂದ್ರೆ ಏನಕ್ಕೆ ನಮ್ಮ ಅನ್ವೇಷಣೆ ಅಂತ ಇಟ್ಟಿದ್ದೀನಿ ಅಂತ ನನ್ನ ಚಾನಲ್ ಅಲ್ಲೂ ಇಲ್ಲಿವರೆಗೂ ನಾನು ಹೇಳಿಲ್ಲ. ಈಗ್ಲೂ ನನ್ನನ್ನ ಮಾತಾಡ್ಸೋದು ಶಂಕರ್ ಅಂತ ಯಾರು ಮಾತಾಡ್ಸಲ್ಲ. ಬ್ರೋ ನೀವು ನಮ್ಮ ಅನ್ವೇಷಣೆ ಶಂಕರ್ ಅಂತಾನೆ ಮಾತಾಡ್ಸೋದು. ಹೌದು. ನಾನು ಏನಕ್ಕೆ ಆ ಹೆಸರು ಇಟ್ಟಿದ್ದು ಅಂತ ನಿಮ್ ವಿಡಿಯೋ ಮುಖಾಂತರ ಹೇಳಿದ್ರೆ, ಅನ್ವೇಷಣೆ ಅನ್ನೋದು ಸರ್ಚಿಂಗ್. ಹೌದು ಅಲ್ವಾ? ಅಂದ್ರೆ ತುಂಬಾ ಜನ ಪ್ಲೇಸಸ್ ಸರ್ಚ್ ಮಾಡ್ತಾರೆ. ಆ ಟ್ರಾವೆಲರ್ಸ್ ಇಟ್ಕೊಳ್ಳೋ ಹೆಸರು ಅದು. ಇರೋದು ಹೇಳ್ಬೇಕು ಅಂದ್ರೆ ಟ್ರಾವೆಲರ್ಸ್ ಇಟ್ಕೊಳ್ಳೋ ಅಂತ ಹೆಸರು ಅದು. ಬಟ್ ನಾನ್ ನನ್ನ ಒಂದು ಕಂಟೆಂಟ್ ಏನಕ್ಕಪ್ಪ ಇಟ್ಕೊಂಡಿದೀನಿ ಅಂದ್ರೆ, ಕೆಲ್ಸನೂ ಹುಡ್ಕಾಡ್ತಾರೆ. ಕೆಲ್ಸ ಬೇಕು ಅಂದಾಗ ಹುಡ್ಕಾಡ್ತಾರೆ. ಆ ಹುಡ್ಕಾಡುವಾಗ ಕೆಲ್ಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಅಂತ ಹುಡ್ಕಾಡೋರ್ಗೆ ನನ್ನ ಚಾನಲ್ ಅಲ್ಲಿ ನೋಡಿ ಒಂದ್ ದಾರಿ ಆಗ್ಲಿ ಅಂತ ನಮ್ಮ ಅನ್ವೇಷಣೆ. ನಮ್ಮ ಅಂದ್ರೆ ನಾವೆಲ್ಲ ಅನ್ವೇಷಣೆ ಅಂದ್ರೆ, ಸೊ ನಾವೆಲ್ಲರೂ ಯಾರೆಲ್ಲ ದಾರಿ ಕೆಲ್ಸ ಹುಡ್ಕಾಡ್ತಿದಾರೆ ಅವ್ರಿಗೆ ಒಂದು ದಾರಿ ಅಂತ. ಅಂದ್ರೆ ಒಂದಿದೆ. ಸೊ ನೆಕ್ಸ್ಟ್ ಎಲ್ಲಿಗೆ ತಗೊಂಡ್ ಹೋಗ್ಬೇಕು ಅಂತ ಕೇಳಿದ್ರೆ ನೀವು, ನೆಕ್ಸ್ಟ್ ಎಲ್ಲಿವರೆಗೂ ಅಂದ್ರೆ ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಂದು ಇಷ್ಟೇ ಡೈಲಿ ಅರ್ನಿಂಗ್ಸ್. ನನ್ನ ಚಾನಲ್ ನೋಡೋರ್ಗೆ ಒಂದು ಪ್ಲಾಟ್ಫಾರ್ಮ್, ಒಂದು ದಾರಿ ಇದೆ. ಓಕೆ ಈ ತರ ಇದೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ನನ್ಗೆ ತುಂಬಾ ಕಾಲ್ಸ್ ಮೆಸೇಜ್ ಬಂದಿದೆ, ಅಣ್ಣ ಊರಲ್ಲಿ ಇದೀನಿ ನನಗೆ ಬರ್ಬೇಕು ಅಂತ. ಗೊತ್ತಿರಲ್ಲ ಅಂತವ್ರಿಗೆ ಒಂದು ದಾರಿ ಆಗೋದು ನನ್ನ ಒಂದು ಇಂಟೆನ್ಷನ್. ಇದು ಮುಂದೆ ಇನ್ನೂ ಹೋಗೋಣ ಅಂತ ಇದೆ, ಪ್ಲಾನಿಂಗ್ಸ್ ಇದೆ. ಬೇರೆ ಬೇರೆ ಯಾವ ತರ ಎಲ್ಲ ಅರ್ನಿಂಗ್ಸ್ ಮಾಡ್ಬೋದು ಒನ್ ಡೇ ಅನ್ನೋಕ್ಕಿಂತ, ಈಗ ಆವಾಗ್ಲೇ ಹೇಳ್ದಂಗೆ ಇದು ಡೆಲಿವರಿ ಪ್ಲಾಟ್ಫಾರ್ಮ್ ಪರ್ಮನೆಂಟ್ ಅಲ್ಲ, ಇದು ಲೈಫ್ ಟೈಮ್ ಅಲ್ಲ. ಇದು ಸೊ ತುಂಬಾ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಸೊ ಇದನ್ನ ಬಿಟ್ಟು ಮುಂದೆ ಏನಾದ್ರು ಮಾಡಬಹುದಾ ಅಂತ ನಾನು ನೋಡ್ತಾ ಇದ್ದೀನಿ. ಅದು ಓಕೆ, ನಿಮ್ಗೆ ಗೊತ್ತು ಇದು ಮಾಡಕ್ಕೆ ಇಷ್ಟೆಲ್ಲ ಎಕ್ಸ್ಪೆನ್ಸಿವ್ ಆಗಿದೆ ಅಂದ್ರೆ ಇನ್ನು ಮುಂದೆ ಹೋದ್ರೆ ಇನ್ನೆಷ್ಟೆಲ್ಲ ಎಕ್ಸ್ಪೆನ್ಸಿವ್. ಯೂಟ್ಯೂಬ್ ನಡೆಸ್ತೀವಿ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಸೊ ಅದಕ್ಕೋಸ್ಕರ ನೋಡ್ತಾ ಇದೀನಿ ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲ್ಸಗಳ ಬಗ್ಗೆ, ಇಲ್ಲ ಒಳ್ಳೊಳ್ಳೆ ಎಲ್ಲಾದ್ರೂ ಜಾಬ್ಸ್ ಬಗ್ಗೆ ಈ ತರ ಎಲ್ಲ ತಲುಪ್ಸೋಣ ಅಂತ ಪ್ಲಾನಿಂಗ್ ಇದೆ. ನೋಡ್ಬೇಕು ಇನ್ನು ಮುಂದೆ. ಓಕೆ, ಇನ್ನು ಹೇಳ್ಬೇಕು ಅಂತಂದ್ರೆ ಮೋರ್ ಆಪರ್ಚುನಿಟಿನ ಹುಡುಕಿ, ಇವ್ರ ಕಡೆಯಿಂದ ಹೇಳೋದಾದ್ರೆ ಆಪರ್ಚುನಿಟೀಸ್ ನ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ಹುಡುಕಾಡ್ಬೇಕು. ಸೊ ನಮ್ಮಿಬ್ರದ್ದು ಒಂದೇ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಸೊ ನಂದು ಕೂಡ ಸೇಮ್ ಚಾನಲ್ ಅದೇ ರೀತಿಯಲ್ಲೇ ಇರೋದು. ಆಪರ್ಚುನಿಟಿ ವ್ಲಾಗ್ ಅಂತ ಅಂದ್ರೆ ಮೇನ್ ಏನಪ್ಪಾ ಅಂತಂದ್ರೆ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತಾನೆ. ಸೊ ಇವಾಗ ನಾನು ಏನ್ ಮಾಡ್ಕೊಂಡ್ ಬಂದೆ, ಇವಾಗ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಇರುವಂತದ್ದು ಕೂಡ ಆಟೋ ಇಂದಾನೆ ನಾನು ದುಡಿಮೆ ಮಾಡ್ಬೇಕಿರೋದು. ಸೊ ಅದರಿಂದಾನೇ ಸ್ಟಾರ್ಟ್ ಮಾಡಿದ್ದು. ತುಂಬಾ ಸಪೋರ್ಟ್ ಸಿಕ್ಕಿದೆ, ಇಲ್ಲ ಅಂತಲ್ಲ. 12,000 ಸಬ್ಸ್ಕ್ರೈಬರ್ ಕೂಡ ಬಂದಿದ್ದೀರಾ, ಅದಕ್ಕೆಲ್ಲ ತುಂಬಾನೇ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಾಗಿ ಇನ್ನೂ ಬೇರೆ ಫೀಲ್ಡ್ ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅಂದ್ರೆ ಇನ್ನೂ ಸಪೋರ್ಟ್ ಬೇಕಾಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನನಗೆ ಅದ್ರ ಜೊತೆಗೆ ನಮ್ಮ ಅನ್ವೇಷಣೆ ಚಾನಲ್ ಕ್ರಿಯೇಟರ್ ಶಂಕರ್ ಬ್ರೋ ಕೂಡ ತುಂಬಾನೇ ಥ್ಯಾಂಕ್ ಯು ಬ್ರೋ. ನಮ್ಮ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನೀವು ಮೊದಲು ನನ್ನ ಚಾನಲ್ ಇಂಟರ್ವ್ಯೂ ಕೊಟ್ಟಿದ್ದು. ಮತ್ತೆ ಇವ್ರ ಬಗ್ಗೆ ನನ್ನ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ. ಜಸ್ಟ್ ಇದು ಏನೋ ಇದೆಲ್ಲ, ಅವರು ನನ್ನ ತರನೇ ಕಷ್ಟಪಟ್ಟು, ಅವಾಗ್ಲೇ ಹೇಳಿದ್ನಲ್ಲ ನಮ್ಮ ಅನ್ವೇಷಣೆ ಅನ್ನೋದು ಏನು ಪದ, ಅವ್ರದ್ದು ಆ ಚಾನಲ್ ಇಂಟೆನ್ಷನ್ ಅದೇ ಸೇಮ್ ಇರುತ್ತೆ. ಸೊ ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ. ಆಮೇಲೆ ನಮ್ಮ ಕನ್ನಡಿಗರನ್ನ ನಾನು ಒಂದೇ ಹೇಳೋದು, ನಮ್ಮ ಕನ್ನಡಿಗರನ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಬೆಳೆಸಿ. ಏನಕ್ಕಪ್ಪ ಅಂದ್ರೆ, ನೀವು ಸಪೋರ್ಟ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಾಗ್ಲಿ, ಇಲ್ಲಾಂದ್ರೆ ಬೇರೆ ಎಲ್ಲೋ ಇರೋಂತ ಅವ್ರಿಗೆ ಇವ್ರ ವಿಡಿಯೋ ತಲುಪಿದ್ರೆ, ಇಲ್ಲ ನಮ್ಮ ವಿಡಿಯೋ ತಲುಪಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಅದು ಒಂದು. ಅದ್ರ ಜೊತೆಗೆ ನಮ್ಮ ಅನ್ವೇಷಣೆ ಚಾನಲ್ ಅವ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದ್ರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಅವ್ರ ಚಾನಲ್ ಇರುವಂತಹ ವಿಡಿಯೋ ಇನ್ಫಾರ್ಮೇಶನ್ ಕೂಡ ನೀವು ಗ್ಯಾದರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ, ಥ್ಯಾಂಕ್ ಯು.